ವಾರದ ಸಂತೆ ಸಂದರ್ಭ ರಸ್ತೆ ಬದಿಗಳಲ್ಲಿ ವ್ಯಾಪಾರ, ಬಸ್ ನಿಲ್ದಾಣದ ಆವರಣದಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡುತ್ತಾ ಇರುವುದರಿಂದ ಜನಸಾಮಾನ್ಯರು ತೊಂದರೆಯನ್ನ ಅನುಭವಿಸುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ. ಮೂಡುಬಿದಿರೆಯ ಸಮಾಜ ಮಂದಿರದಲ್ಲಿ ನಾಗರಿಕರ ವತಿಯಿಂದ ನಡೆದ ಸಭೆಯಲ್ಲಿ ಈ ಚರ್ಚೆಗಳು ನಡೆದವು. ಮೂಡುಬಿದಿರೆಯಲ್ಲಿ ಶುಕ್ರವಾರ ನಡೆಯುವ ವಾರದ ಸಂತೆಯ ಸಂದರ್ಭದಲ್ಲಿ ವ್ಯಾಪಾರಿಗಳು ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡುತ್ತಿರುವುದರಿಂದ ಗ್ರಾಹಕರು ಅಲ್ಲಿಯೇ ವಾಹನಗಳನ್ನು ನಿಲ್ಲಿಸಿ ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡುವಾಗ ಟ್ರಾಫಿಕ್ ಸಮಸ್ಯೆಯಾಗುತ್ತಿದೆ. ಈ ಸಂದರ್ಭ ಟೈಮಿಂಗ್ ಬರುವ ಬಸ್ಗಳು ಬಸ್ ನಿಲ್ದಾಣ ತಲುಪಲು ಸಾಧ್ಯವಾಗದೆ ಕೆಳಗಿನ ರಸ್ತೆಯಲ್ಲಿ ಜನರನ್ನ ಇಳಿಸಿ ಕಾರ್ಕಳದ ಕಡೆಗೆ ಸಂಚರಿಸುತ್ತಿರುವುದರಿಂದ ಜನಸಾಮಾನ್ಯರು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ಎಂದು ನಾಗರಿಕರಾದ ರಾಜೇಂದ್ರ ಪೈ ಅವರು ಆರೋಪಿಸಿದರು. ಖಾಸಗಿ ಬಸ್ಗಳು ಅಲ್ಲಲ್ಲಿ ನಿಲುಗಡೆ ಮಾಡುತ್ತಿರುವ ಬಗ್ಗೆಯೂ ಆರೋಪಿಸಿದ ಅವರು ಇಂತಹ ಬಸ್ಗಳಿಗೆ ಪೊಲೀಸರು ದಂಡ ವಿಧಿಸಬೇಕೆಂದು ಒತ್ತಾಯಿಸಿದರು. ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿರುವ ಇಂದಿರಾ ಗಾಂಧಿ ವಾಣಿಜ್ಯ ಸಂಕೀರ್ಣದ ಮುಂಭಾಗದಲ್ಲಿ ದ್ವಿಚಕ್ರ ವಾಹನಗಳು, ಕಾರು ಮತ್ತು ಆಟೋಗಳನ್ನು ಪಾರ್ಕಿಂಗ್ ಮಾಡುತ್ತಿದ್ದು ಬಸ್ಗಳ ನಿಲುಗಡೆಗೆ ಕಷ್ಟ ಸಾಧ್ಯವಾಗಿದೆ. ಈ ಬಗ್ಗೆ ಹಲವು ಬಾರಿ ಪುರಸಭೆ, ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲವೆಂದು ವ್ಯಾಪಾರಸ್ಥರ ಪರವಾಗಿ ಪ್ರದೀಪ್ ಸಭೆಯ ಗಮನಕ್ಕೆ ತಂದ ಅವರು ಬೆಳಗ್ಗೆಯಿಂದ ಸಂಜೆಯವರೆಗೆ ಪಾರ್ಕಿಂಗ್ ಮಾಡಿ ಹೋಗುವ ವಾಹನಗಳಿಗೆ ಲಾಕ್ ಹಾಕಬೇಕೆಂದು ಆಗ್ರಹಿಸಿದರು. ವಾಣಿಜ್ಯ ಸಂಕೀರ್ಣದ ಮುಂಭಾಗದಲ್ಲಿ ಯಾರಿಗೂ ಪಾರ್ಕಿಂಗ್ಗೆ ಅವಕಾಶ ನೀಡಬಾರದು. ಅಂಗಡಿ ಮುಂಗಟ್ಟು ಹೊಂದಿದವರಿಗೆ ಸಂಕೀರ್ಣದ ಹಿಂಭಾಗದಲ್ಲಿ ನಿಲ್ಲಿಸಲು ಅವಕಾಶವಿದ್ದು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಯಶೋಧರ ಅವರು ಸಲಹೆಯನ್ನ ನೀಡಿದರು. ಅವರದ್ದು ಬೇಸ್ಮೆಂಟ್ ಇರುವುದು ಪಾರ್ಕಿಂಗ್ ಅಂತ ಹೇಳಿ ತೋರಿಸಿ ಅದನ್ನು ಇವರಿಗೆ ಅಗರಿಯವರಿಗೆ ಬಾಡಿಗೆಗೆ ಕೊಟ್ಟಿದ್ದಾರೆ. ಎಲ್ಲರೂ ಹೀಗೆ ಮಾಡಿದರೆ ಈಗ ನವಮಿಯ ಕೊಡುವರದು ಅವರ ಅಂಗಡಿಯ ಎದುರಿಗೆ ಅವರದ್ದು ಪಾರ್ಕಿಂಗ್ ಅಲ್ಲ, ಅದು ಸರ್ಕಾರಿ ಜಾಗ, ಸಮಾಜ ಮಂದಿರದ್ದು ಕೂಡ ಅಲ್ಲ, ನಿಲ್ಲಿಸಲಿಕ್ಕೆ ಬಿಡುವುದಿಲ್ಲ. ಹಾಗಾದ್ರೆ ಬಂದವರು, ಪೇಟೆಗೆ ಬಂದವರು, ನಾನು ಬರುವುದಿಲ್ಲ, ನಾನು ನಡ್ಕೊಂಡು ಬರಲಿಕ್ಕೆ ಪ್ರಿಫರ್ ಮಾಡ್ತೇನೆ. ಪೇಟೆಗೆ ಬಂದವರು ನಿಲ್ಲಿಸುವುದಿಲ್ಲ, ಪೇಟೆಗೆ ಬಂದವರು ನಿಲ್ಲಿಸುವುದಿಲ್ಲ. ಇವರ ಕಾಂಪ್ಲೆಕ್ಸ್ ಎದುರಿಗೆ ನಿಲ್ಲಿಸುವಾಗ ಇವರ ವಾಚನ ನಮ್ಮನ್ನು ಇದರ್ನೈ ಹೇಳ್ತಾರೆ. ಜಾಗ ಸರಕಾರ, ನವಮಿ ಎದುರು ಸರಕಾರ, ನಿಲ್ಲಿಸಲಿಕ್ಕೆ ಬಿಡುವುದಿಲ್ಲ. ಪಂಚರತ್ನದ ಎದುರಿಗೆ ನಿಲ್ಲಿಸಬಹುದು, ಆದರೆ ವಾಚ್ಮ್ಯಾನ್ ಇದನ್ನು ಕೇಳಬೇಕು, ತೊಂದರೆ ಇಲ್ಲ. ನಾನು ಶಿಸ್ತಿನ ಮನುಷ್ಯ, ನಾನು ಎಷ್ಟು ದೂರ ಬೇಕಾದ್ರೆ ನಡ್ಕೊಂಡು ಬರಲಿಕ್ಕೆ ತಯಾರಿದ್ದೇನೆ. ಬಟ್ ಎಲ್ಲರಿಗೂ ಕೂಡ ಒಂದು ಪಾರ್ಕಿಂಗ್ ಮಾಡಲಿಕ್ಕೆ ಪ್ಲೇಸ್ ಬೇಕು. ಇಲ್ಲಿ ಇನ್ನೊಂದು ಸಮಸ್ಯೆ ಬಂತು, ಇಲ್ಲಿ 3-4 ಚಂದದ್ದು ಮರ ಇತ್ತು ಗಾಳಿಕೊಂಡು, ಆ ಮರ ಎಲ್ಲ ತೆಗೆದು ಪಾರ್ಕಿಂಗ್ಗೋಸ್ಕರ. ಅಲ್ಲಿ ಬಂದು ಈಗ ಮಲಗುದು ಯಾರು ಅಂತ ಹೇಳಿದ್ರೆ ಈ ಹೊಸ ಕಾರಿನ ಬುಕ್ಕಿಂಗಿನವರು, ಮಾರುವವರು, ಅವರು ಬಂದು ಅಲ್ಲಿ ಟೆಂಟ್ ಹಾಕ್ತಾರೆ. ಅದು ಪಾರ್ಕಿಂಗ್ಗೆ ಪ್ಲೇಸ್ ಆಕ್ಚುಲಿ ಯಾರಿಗಾದ್ರೂ ಕೂಡ ನಿಲ್ಲಿಸಲಿಕ್ಕೆ ಇಲ್ಲ, ನೋ ಪಾರ್ಕಿಂಗ್ ಅಂತ ಹೇಳಿ ಅವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಾಗಾಗಿ ಅದು ವರ್ಕ್ ಆಗ್ತದೆ. ಪೊಲೀಸರನ್ನು ಎಬ್ಬಿಸುವುದು ನಮ್ಮ ಕೆಲಸ. ಅದು ಹೇಗೆ ಫಾಲೋ ಅಪ್ ಇಲ್ಲ. ಎಷ್ಟು ಅರ್ಜಿ ಕೊಡುದು ಅಂತ ಹೇಳಿದ್ವಿ, ಅರ್ಜಿ ಒಂದೇ ಸಲ ಕೊಡುದು ಮಾತ್ರ, ಫಾಲೋ ಅಪ್ ಮಾಡಬೇಕು. ಗ್ರೂಪ್ 10 ಜನ, ಕೆಲವು ನಮ್ಮ ತನಿಗಳಲ್ಲಿ ಒಂದು 10% ಕಾಂಟ್ರಾಕ್ಟ್ ಕೊಡ್ತಾರೆ. ಕಂಡಕ್ಟರ್ಗೆ ಏರಾಗ ಹೋಗ್ಬೇಕು ಕಾಂಟ್ರಾಕ್ಟ್ ಕೊಡ್ತಾರೆ. ಈ ಎಲ್ಲ ಕಿತ್ತಬದ್ದು ಮಾಡೋದು ಅವರು. ಕೆಟ್ಟ ಹೆಸರಲ್ಲ ನಮಗೆ. ನಮ್ಮ ರೋಡಲ್ಲಿ ಇದು ಎಲ್ಲ ಇದ್ದವರಾಗಿ ನಾವೇನು ಯಾರು ಕಾಂಟ್ರಾಕ್ಟ್ ಕೊಟ್ಟವರಲ್ಲ. ಅದರಲ್ಲಿ ನಮ್ಮ ದನಿಗಳು ಇದ್ದಾರೆ ಕಂಡಕ್ಟರ್ ಕೊಡು ಅಂತ. ಈ ಪ್ರಾಬ್ಲಮ್ ಅಂದರೆ ನಮಗೆಲ್ಲ ಬಾಕಿಯವರೆಲ್ಲ ಎಲ್ಲ ನಿಲ್ಲಿಸ್ತಾರೆ, ಅದು ರೋಡ್ ಬ್ಲಾಕಿಗೆ ಕಾರಣ ಆಗ್ತದೆ. ಇದು ಅದಕ್ಕಿಂತ ಮೊದಲು ಸೆಲಿನ ಬಸ್ಸಿನ ಪ್ರಕರಣಕ್ಕಿಂತ ಮೊದಲು ನನಗೇನು ಇಲ್ಲ, ನಾನು ಮನೆಯಿಂದ ಹೊರಗೆ ಬರಲಿಕ್ಕೆ ಅಪೇಕ್ಷೆ ಪಡುವುದಿಲ್ಲ. ಯಾಕಂದ್ರೆ ನನಗೆ ಇದು ಭಾರಿ ಕಷ್ಟ ಆಗ್ತದೆ ಫೇಸ್ ಮಾಡಲಿಕ್ಕೆ, ಮಾತಾಡಲಿಕ್ಕೂ ಅಲ್ಲ, ಮಾತಾಡೋದಿರ್ಲಿಕ್ಕೂ ಅಲ್ಲ. ಹೋಗ್ತೇನೆ, ನನಗೆ ಎಲ್ಲ ಅರ್ಥ ಆಗ್ತದೆ. ಒಮ್ಮೊಮ್ಮೆ ರೆಸ್ಟ್ ಬಾಕ್ಸ್ ಬಂದು ಹೀಗೆ ಬಂದು ಅಲ್ಲಿ ಪೆಟ್ರೋಲ್ ಮೇಲೆ ಇಳಿಸಿ ಖಾಲಿ ಹೋಗುವಾಗ ನಮಗೆ ಕೂಡ ಅನಿಸ್ತದೆ, ಅಲ್ಲಿ ಅವ ಬಸ್ನಲ್ಲಿ ಕಾಯ್ತಾ ಇರುವವ ಅಲ್ಲಿದ್ದಾನೆ, ಬಸ್ ಖಾಲಿ ಈಚೆ ಹೋಗ್ತಾ ಉಂಟು, ಅಂದ್ರೆ ಮೇಲೆ ಬರಲಿಕ್ಕೆ ಆಗುದಿಲ್ಲ ಹೇಳುವ ಕಾರಣದಿಂದ. ಕರೆಕ್ಟ್ ಅಲ್ಲ? ಯಾವುದೋ ಒಂದು 2 ಸಲ ನಾನು ರೆಸ್ಟ್ ಬಾಕ್ಸ್ ನೋಡಿದೆ, ಅಂದರೆ ಅವುಗಿನವರ ಇಳಿಸುದು ಮತ್ತೆ ಸೀದಾ ಖಾಲಿ ಕಾರ್ಕಳಕ್ಕೆ ಹೋಗುದು. ನಮಗೆ ಕೂಡ ಕಾಣ್ತದೆ ಅವರು ಅಷ್ಟು ದುಡ್ಡು ಖರ್ಚು ಮಾಡೋದಿಲ್ಲ. ಆದರೆ ನನ್ನ ಕ್ವಶನ್ ಅಂತ ಹೇಳಿದ್ರೆ, ಜೀವಿಪಿ ಹಾಸ್ಪಿಟಲ್ ನಂತರ ಇಲ್ಲಿ ನಿಶ್ಚಿತದ ಎದುರಿನಲ್ಲಿ ಮತ್ತೆ ಈ ಹರೇರಾಮ ಮಲ್ಯರ ಮನೆಯ ಎದುರಿನಲ್ಲೆಲ್ಲ 15 ನಿಮಿಷ ಇಟ್ಟು ಅದಕ್ಕೆ ಅವರಿಗೆ ಪುರುಷೋದು, ಅವರಿಗೆ ಅವರ ಪರ್ಮಿಟ್ನಲ್ಲಿ ಮಲಗಲಿಕ್ಕೆ ಇಲ್ಲ. ಸತ್ಯನಾರಾಯಣ ದೇವಸ್ಥಾನ ಹತ್ರ ಎಷ್ಟು ಉದ್ದ ಬ್ಲಾಕ್ ಆದ್ರೂ ಕೂಡ ಅವ ತೆಗೆಯುವುದಿಲ್ಲ. ಸಾಕು ಬೇಡ ಅಂತ ಹೇಳಿ ಅವನು ಮೊಬೈಲ್ ಉಂಟು, ಅವನಿಗೆ ಬೇಕಾದವ್ರ ಮಾತಾಡಿರ್ಲಿಕ್ಕೆ, ಅದಕ್ಕೆ ಪುರುಷೋದುಂಟು. ಅದನ್ನು ಯಾರು ಸರಿ ಮಾಡುದು? ಹತ್ರ
ಸಾಧಾರಣ 5 ನಿಮಿಷ ನಿಲ್ಲಿಸ್ತಾರೆ. ಅಲ್ಲಿ ಮಾತಾಡ್ತೀರಂತಾದ್ರೆ ನಾವು ಕೂಡ ಸರಿ ಇರಬೇಕು. ನಾ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅಲ್ಲಿ ಬಸ್ ನಿಲ್ಲಿಸುದ್ರಿಂದ ಎಂತ ಅಂತ ಹೇಳಿದ್ರೆ ದೂರವರೆಗೆ ಬ್ಲಾಕ್ ಆಗ್ತದೆ. ಈಗ ಹಿಂದಿನ ಬಸ್ ಬರುವವರೆಗೆ ಅದನ್ನು ಬಿಡುವುದಿಲ್ಲ. ಅದೇ ರೂಟಿನ ಇನ್ನೊಂದು ಬಸ್ಸಿನ ಹಿಂದೆ ಬಸ್ ಬರೋದು ಕಾಣಬೇಕು, ಆಗ ಬಿಡುದು. ಆಗ ಅವ ಎಂತ ಮಾಡ್ತಾನೆ ಅಂತ ಹೇಳಿದ್ರೆ, ಅವ ಕೂಡ ಹಾಗೆ ಮಾಡ್ತಾನೆ. ಅವನ ತಮ್ಮ ಬರುವವರೆಗೆ ಅವನು ನಿಲ್ತಾನೆ. ಅದನ್ನು ಶೂಟಿಂಗ್. ಈ ಸಮಸ್ಯೆಗಳನ್ನು ನಿವಾರಿಸಲು ಮತ್ತೊಮ್ಮೆ ಶಾಸಕ ಉಮಾನಾಥ್ ಕೋಟ್ಯಾನ್, ತಹಶೀಲ್ದಾರ್, ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ ಮತ್ತು ಪೊಲೀಸ್ ನಿರೀಕ್ಷಕರಿಗೆ ಮನವಿ ಮಾಡುವುದೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಾಗರಿಕರ ಪರವಾಗಿ ಅಮರ್ಕೋಟೆ ಮನೋಜ್, ಬಸ್ ಮಾಲಕರಾದ ಸುರೇಂದ್ರ, ಕೌಸ್ತುಬ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನವೀನ್ ಸಾಲ್ಯಾನ್, ಏಜೆಂಟರುಗಳಾದ ಸಂತೋಷ್ ಶೆಟ್ಟಿ, ಸತೀಶ್ ಶೆಟ್ಟಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.